ನಮಸ್ಕಾರ. ಸದಾನುಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜನ್ಮದಿನಕ್ಕೆ ಹಾರ್ದಿಕವಾದಂಥ ಶುಭಾಶಯನ್ನು ಕೋರ್ತಾ ಇವತ್ತಿನ ಒಂದು ಎಪಿಸೋಡನ್ನು ನೋಡೋಣ. ಬೆಳಗಾವಿ ಕಾನೂನು ಮಾಪಶಾಸ್ತ್ರ ಇಲಾಖೆ DC ಅಂದರೆ ತೂಕ ಮತ್ತು ಅಳತೆಯ ಇಲಾಖೆ DC ಸದಾಶಿವ ಮಾಳಿ ಈತೊಬ್ಬ ಕಡುಭ್ರಷ್ಟ. ಈ ಹಿಂದೆ ACB ಇದ್ದಾಗ ಅನೇಕರು ಈತನ ಬಗ್ಗೆ ತಕರಾರು ಮಾಡಿದರು. ಆದರೆ ACB ಅವರು ಏನೂ ಮಾಡಲಿಲ್ಲ. ಈಗ ಲೋಕಾಯುಕ್ತ ಬಂದಿದ್ದಾರೆ. ಲೋಕಾಯುಕ್ತಕ್ಕೆ ಕೂಡ ನಾವು ಕಂಪ್ಲೀಟ್ ವರದಿಯನ್ನು ಒಪ್ಪಿಸ್ತಾ ಇದ್ದೇವೆ. ಈಗ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಈ ಮಾಳಿ DC ಆದಾಗಿನಿಂದ ಅದಕ್ಕೂ ಹಿಂದೆ ಇನ್ಸ್ಪೆಕ್ಟರ್ ಆದಾಗಿಂದ ಕೋಟ್ಯಾಂತರನ ಮಾಡಿದ್ದಾನೆ. ನಂತರ ಇಬ್ಬರು ಹೆಣ್ಣು ಮಕ್ಕಳ MBBS ಅನ್ನು ಮಾಡಲು 2 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ದಾನೆ. ನಂತರ ಒಬ್ಬ ಮಗಳನ್ನು ಮದುವೆ ಮಾಡಿಕೊಟ್ಟು ಅಥಣಿಯಲ್ಲಿ ಒಂದು ದೊಡ್ಡ ಹಾಸ್ಪಿಟಲನ್ನು ಅಳಿಯನ ಹೆಸರ ಮೇಲೆ ಮಾಡಿಕೊಟ್ಟಿದ್ದಾನೆ. ಅದು ಅಲ್ಲದೆ ಅಲ್ಲೇ ಅಕ್ಕನ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಮನೆಯನ್ನು ಕಟ್ಟಿಸಿ ಇಟ್ಟಿದ್ದಾನೆ. ಈತ ಏನು ಕೊಟ್ಟಿಗೆ ಇಂಜಿನಿಯರ್ ಒಬ್ಬಿದ್ದಾನೆ. ಆತನ ಸಭಾಗದಲ್ಲಿ ರಿಯಲ್ ಎಸ್ಟೇಟ್ ದಂಧೆಯನ್ನು ಕೂಡ ನಡೆಸ್ತಾ ಇದ್ದಾನೆ. ನಂತರ 8 ಎಕರೆ ಕೃಷಿ ಭೂಮಿಯನ್ನು ಕೂಡ ಅಥಣಿಯಲ್ಲಿ ಹೊಂದಿದ್ದಾನೆ. ಏನು ಕೃಷ್ಣ ಸಹಕಾರಿ ಕಾರ್ಖಾನೆ ಅದ್ರ ಹಿಂದುಗಡೆ ಇದೆ. ನಂತರ ಬೆಳಗಾವಿ ಮಾತೇಶ್ ನಗರದಲ್ಲಿ ಏನು ಕನ್ನಡ ಶಾಲೆ ಇದೆ ಅದರ ಹಿಂದುಗಡೆ ಅಲ್ಲಿ 2 ಕೋಟಿ ಬಂಗಲೆ ಕೊಟ್ಟಿದ್ದಾನೆ. ಅಂದರೆ ಇನ್ನೆಷ್ಟು ಬೇಕು? ಈತ ಏನು ಆದಾಯ ಬರ್ತದೆ ಆ ಆದಾಯಕ್ಕಿಂತ 600 ಪಟ್ಟು ಹೆಚ್ಚು ಅಕ್ರಮಾಸ್ತಿಯನ್ನು ಗಳಿಸಿದ್ದಾನೆ. ಈತ ಕಚೇರಿಯಲ್ಲಿ ಕುಳಿತುಕೊಂಡೇ ಇರ್ತಾನೆ. ತನ್ನ ಏಜೆಂಟರ ಮೂಲಕ ಈತ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ. ಎಂದಿಗೂ ಕೂಡ ಮಾರ್ಕೆಟಿಗೆ ಹೋಗಿ ಈತ ತೂಕ ಮತ್ತು ಅಳತೆ ಬಗ್ಗೆ ಪರಿಶೀಲನೆ ಮಾಡಿಲ್ಲ. ನಂತರ ಆಶ್ಚರ್ಯಕರವಾದಂಥ ಸಂಗತಿ ಹೊಂದಿದೆ. ಈತ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗೆ 50 ಲಕ್ಷದಿಂದ 50 ಲಕ್ಷವರೆಗೆ ಹಣವನ್ನು ವಸೂಲಿ ಮಾಡ್ತಾನೆ. ಅಂದರೆ 50,000ದಿಂದ 1 ಲಕ್ಷದವರೆಗೆ ಪ್ರತಿ ವರ್ಷ ರೈತರಿಗೆ ಕೊಡಲೇಬೇಕು. ಯಾಕಂದರೆ ತೂಕ ಏನು ಕಬ್ಬಿನ ತೂಕ ಏನು ಮಷೀನ್ ಇದೆ ಅದರ ತಪಾಸಣೆ ಪ್ರತಿ ವರ್ಷ ಮಾಡಲೇಬೇಕು. ಇದು ಭಾಳ ಗಂಭೀರವಾದಂಥ ವಿಷಯ. ರೈತರು ಕೂಡ ಇದನ್ನು ಗಮನಿಸಬೇಕಾಗ್ತದೆ. ನಂತರ ಬೆಳಗಾವಿಯಲ್ಲಿರ್ತಕ್ಕಂಥ ಪೆಟ್ರೋಲ್ ಪಂಪ್ ಅಲ್ಲಿಯೂ ಕೂಡ ಈತ 50,000ವರೆಗೆ ವಸೂಲಿಯನ್ನು ಮಾಡ್ತಾಯಿದ್ದಾನೆ. ಯಾಕಂದರೆ 5 ಲೀಟರ್ ನೀವು ಪೆಟ್ರೋಲ್ ಹಾಕ್ಕೊಂಡ್ರೆ ಅಲ್ಲಿ 20ರಿಂದ 50 ml ಕಡಿಮೆನೇ ಬರ್ತದೆ. ಎಲ್ಲ ಸೆಟ್ ಮಾಡಿ ಇಟ್ಟಿರ್ತಾರೆ. ನಂತರ ಈತ ವಸೂಲಿ ಮಾಡಲಿಕ್ಕೆ ಇಬ್ಬರನ್ನು ಈತ ತಮ್ಮ ಕಚೇರಿ ಸಿಬ್ಬಂದಿಯನ್ನೇ ನೇಮಿಸಿಕೊಂಡಿದ್ದಾನೆ. ಹನುಮಂತ ಮಾದಾರ್ ಮತ್ತು ರಮೇಶ್ ಎಂಬ ಪ್ಯೂನನ್ನು ಇಟ್ಟುಕೊಂಡು ಈತ ವಸೂಲಿ ಮಾಡ್ತಾನೆ. ಎಲ್ಲಿಗೂ ಹೋಗೋದನ್ನೇ ಇಲ್ಲ. ಈ ಇಬ್ಬರಿಂದ ವಸೂಲಿಯನ್ನು ಪ್ರಾರಂಭ ಮಾಡ್ತಾನೆ. ನಂತರ ACಗಳಾದ ಬಿಸ್ಗುಪಿ ಮತ್ತು ಬಸವಪ್ರಭು ಇವರು ಕೂಡ ವಸೂಲಿಯನ್ನು ಮಾಡ್ತಾಯಿದ್ದಾರೆ. ಇವರು ಕೂಡ ಕಡು ಭ್ರಷ್ಟ ಅಂತ ಹೇಳ್ಬೋದು. ಏನು ACಗಳಾದಂಥ ಮೊರಬ್ ಮತ್ತು ಬುರಾನ್ಪುರ್ ಇವರು ಕೂಡ ದರೋಡೆಕೋರರು. ಬುರಾನ್ಪುರ ಹುಬ್ಬಳ್ಳಿಯಲ್ಲಿ ದೊಡ್ಡ ಮನೆಯನ್ನು ಕಟ್ಟಿಸಿಕೊಂಡಿದ್ದಾನೆ. ನಂತರ ನಮಗೆ ಈಗಾಗಲೇ ಹೇಳಿದಂತೆ ಇನ್ಸ್ಪೆಕ್ಟರ್ ಆದ ಬಿಸ್ಗುಪಿ ಮತ್ತು ಬಸವಪ್ರಭು ಇವರು ಕೂಡ ಆಗಲಿ ದರೋಡೆಕೋರರು ಅಂತ ಹೇಳ್ಬೋದು. ಇವು ಎಲ್ಲ ಕಚೇರಿ ಸಿಬ್ಬಂದಿ ಕೂಡಿಕೊಂಡೆ ಇದನ್ನು ದಂಧೆಯನ್ನು ನಡೆಸ್ತಾ ಇದ್ದಾರೆ. ಲೋಕಾಯುಕ್ತರೆ ಇನ್ನೆಷ್ಟು ಬೇಕು ನಿಮಗೆ ಸಾಕ್ಷಿ? ಬೆಂಗಳೂರಿನಲ್ಲಿ ಹೆಡ್ ಆಫೀಸಿಗೆ ಕಾನೂನು ಮತ್ತು ಮಾಪನಶಾಸ್ತ್ರ ಹೆಡ್ ಆಫೀಸಿಗೆ ನೀವು ರೇಡ್ ಮಾಡಿದ್ರಿ. ಇಲ್ಲಿ ಯಾಕೆ ನೀವು ರೇಡ್ ಮಾಡ್ತಾಯಿಲ್ಲ? ಎಲ್ಲ ಸಂಪೂರ್ಣವಾದಂಥ ವರದಿಯನ್ನು ನಾವು ನಿಮಗೆ ಒಪ್ಪಿಸ್ತಾ ಇದ್ದೇವೆ. ನಂತರ ACಗಳಾದಂಥದ್ದವ್ರ ಬಗ್ಗೆ ಹೇಳಿದ್ದೇವೆ, ಇನ್ಸ್ಪೆಕ್ಟರ್ ಬಗ್ಗೆ ಹೇಳಿದ್ದೇವೆ, ಈ DC ಅವ್ರ ಬಗ್ಗೆನೂ ಬಗ್ಗೆ ಹೇಳಿದ್ದೇವೆ. ಇದನ್ನು ಗಮನಿಸಬೇಕು. ಸೂಕ್ತ ಸಮಯದಲ್ಲಿ ರೇಡ್ ಮಾಡಬೇಕು. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.